ನಮಸ್ಕಾರ ರೈತರಿ, ನಮ್ಮ ಚಾನಲ್ಗೆ ಸ್ವಾಗತ ರೀ. ಇವತ್ತು ನಾನು ನೋಡ್ರಿ ನಮ್ಮ ಹೊಲದೊಳಗಿನ ದಾಳಿಂಬ್ರಿ ಗಿಡ ತೋರಿಸ್ಕೊಡ್ಲಕತ್ತೀನಿ ನೋಡ್ರಿ. ನಮ್ಮ ಹೊಲದೊಳಗಿನ ನಾವು ಹೆಂಗೆ ಬೆಳೆದೀವಿ, ಎಷ್ಟು ವರ್ಷನೂ ಗಿಡ ಅದಾವತ್ತೇಳಿ ಈ ವಿಡಿಯೋದೊಳಗೆ ಎಲ್ಲ ಹೇಳ್ಕೊತಾ ಹೋಗ್ತೀನಿ ರೀ. ಇವು ನೋಡ್ರಿ ದಾಳಿಂಬ್ರಿ ಗಿಡ ಬಂದ್ಬಿಟ್ಟು 1 ವರ್ಷನೂ ಆವ್ರಿ. ಈ ಥರ ಬೆಳೆದವು ನೋಡ್ರಿ. 1 ವರ್ಷನೂ ಗಿಡ ರೀ, ಈ ಥರ ಬೆಳೆದವು ನೋಡ್ರಿ. 1 ವರ್ಷನೂ ಗಿಡ ರೀ ಇವ್ರಿ. ಕಾಯಿ ಒಂದೊಂದು ಕಾಯಿ ಆಗ್ಯಾವ್ರಿ ನೋಡ್ರಿ. ಇವು ಹರಿಬೇಕ್ರಿ. 1 ವರ್ಷನೊಳಗೆ ನಾವು ಕಾಯಿ ಹಿಡಿಯೋದಿಲ್ರಿ. ಈಗ ಇವಕ್ಕೆ ಹರಿತೀವ್ರಿ. ಇವಕ್ಕೆ ಹರಿದು ಆಮೇಲೆ 1.5 ವರ್ಷಿಗೆ ನಾವು ಚಾಟ್ನಿ ಹೊಡಿತೀವಿ ನೋಡ್ರಿ. 1.5 ವರ್ಷಿಗೆ ಚಾಟ್ನಿ ಹೊಡಿಬೇಕಂತ ಅಂದ್ಕೊಂಡಿವ್ರಿ. ನಮ್ಮ ಗಿಡ ರೀ ಇಷ್ಟು ದೊಡ್ಡ ಬೆಳೆದವ್ರಿ. ನಾವು 1.5 ವರ್ಷಿಗೆ ಚಾಟ್ನಿ ಹೊಡಿತೀವ್ರಿ. ಯಾರು ನಮ್ಮ ಗಿಡ ಇಷ್ಟು ಎತ್ತರ ಬಂದಿಲ್ಲಪ್ಪ ಅಂತಂದ್ರೆ ಅವರು 2 ವರ್ಷಿಗೆ ಚಾಟ್ನಿ ಹೊಡಿಬೇಕು ನೋಡ್ರಿ. 2 ವರ್ಷಿಗೆ ಚಾಟ್ನಿ ಹೊಡಿಬೇಕ್ರಿ. ಇದ್ರೊಳಗೆ ನೋಡ್ರಿ ನಾವು ನಿಂಬೆ ಗಿಡನೂ ಹಾಕೀವ್ರಿ. ಈ ಥರನೂ ನೀವು ದಾಳಿಂಬ್ರಿ ಒಳಗೆ ನಿಂಬೆ ಗಿಡನೂ ಹಚ್ಬೋದಪ್ಪ ಅಂದ್ರೆ ಈ ಥರನೂ ಹಚ್ಬೇಕು ನೋಡ್ರಿ. ನಾನು ಹಿಂದಿನ ವಿಡಿಯೋದೊಳಗೆ ಎಷ್ಟು ಅಂತರ ಬಿಟ್ಟು ದಾಳಿಂಬ್ರಿ ಹಚ್ಚಬೇಕಂತ ಹೇಳೀನ್ರಿ ನಿಮ್ಗೆ. ಎಣ್ಣೆ ಯಾವ್ದು ತ್ರಿಪ್ಸಿಗೆ ಎಣ್ಣೆ ಯಾವ್ದು ಹೊಡಿಬೇಕಂತನೂ ಹೇಳೀನ್ರಿ. ನಾವು ಈ ಥರ ಮೇಂಟೈನ್ ಮಾಡೀವಿ ನೋಡ್ರಿ. ಇಷ್ಟು ಗಿಡ ಬಂದವ್ರಿ. ಇದ್ರೊಳಗೆ ಹತ್ತಿ ಹಾಕೀವ್ರಿ ನಾವು ನೋಡ್ರಿ. ಮತ್ತು ಹಾಗೆ ಏನಪ್ಪ ಅಂದ್ರೆ ಇವ್ರಿ ಈ ಥರ ಬೋದ್ ಮಾಡೀವಿ ನೋಡ್ರಿ. ದಾಳಿಂಬ್ರಿ ಗಿಡಕ್ಕೆ ಬೋದ್ ಏರ್ಸ್ಕೊಂಡ್ಬಿಟ್ಟಾರಿ. ಬೋದ್ ಏರ್ಸೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಗಿಡದೊಳಗೆ ರೀ ಬಡ್ಡ್ಯಾಗ್ರಿ ನೀರು ನಿಂದ್ರಲ್ರಿ. ಹೀಗಾಗಿ ಈ ಥರ ಬೋದ ಏರ್ಸ್ಕೋಬೇಕಾಗ್ತದ್ರಿ. ನೀವು ವರ್ಷಿಗೊಮ್ಮೆ ಏರ್ಸ್ಕೊಂಡ್ರಪ್ಪ ಅಂದ್ರೆ ನೀರು ನಿಲ್ಲಿಸ್ಕೊಡಲ್ರಿ, ಹರಿದು ಮುಂದಕ್ಕೆ ಹೋಗ್ತೋ ಇರ್ತದ್ರಿ. ನೋಡ್ರಿ ಗಿಡ ಎಷ್ಟು ಎತ್ತರ ಬಂದದಂತೇಳಿ ಈ ಥರ ಬೋದ್ ಏರ್ಸೀವಿ ನೋಡ್ರಿ. ಆಮೇಲೆ ಎಣ್ಣೆ ಗಿಡ ಬೆಳಿಬೇಕಪ್ಪ ಅಂದ್ರೆ ಹಾಗೆ ಎಣ್ಣೆ ಹೊಡಿತಾ ಇರ್ಬೇಕ್ರಿ. ನಾವು ಎಣ್ಣೆ ಹೊಡೆದೀವ್ರಿ. ಯಾವ ಥರ ಬಂದಾವತ್ತೇಳಿ ನೋಡ್ರಿ. ನಮ್ಮದು ಹೊಲದೊಳಗಿನ ದಾಳಿಂಬ್ರಿ ಗಿಡ ರೀ. ನಿಂಬೆ ಗಿಡನೂ ಹಚ್ಚೀವ್ರಿ. 2 ಮೇಂಟೈನ್ ಮಾಡ್ಕೊತ ಹೋಗ್ತೀವಿ ನೋಡ್ರಿ. ನೀರು ಎಷ್ಟು ಪ್ರಮಾಣದೊಳಗೆ ಬಿಡಬೇಕು ಎಷ್ಟಿಲ್ಲ ಅಂತ ನಾವು ಹಿಂದಿನ ವಿಡಿಯೋದೊಳಗೆ ರೀ ಹೇಳೀವ್ರಿ. ನಮ್ಮ ವಿಡಿಯೋ ನೋಡ್ಕೊತ ಬಂದವ್ರಿಗೆ ಗೊತ್ತಿರ್ತದ್ರಿ. ನೀವು ಮೇಂಟೈನ್ ಯಾವ ಥರ ಮಾಡಬೇಕು ಅಂತ ಹೇಳೀನ್ರಿ. ನನ್ನ ವಿಡಿಯೋದೊಳಗೆ ನೋಡಿದ್ರಪ್ಪ ಅಂದ್ರೆ ತಿಳ್ಕೊರಿ ನೋಡ್ರಿ. ನಾವು ಎಷ್ಟು ಸ್ವಚ್ಛ ಇಟ್ಟಿವಿ ಅಂತೇಳಿ. ಕಸ ಇಡಬಾರ್ದ್ರಿ ಭಾಳ, ಅಂದ್ರೆ ಚಂದಾಗ ಪೋಷಕಾಂಶ ಸಿಗ್ತದ್ರಿ ಗಿಡಕ್ಕೆ. ಕಸ ಇರ್ಲಿಕ್ಕಪ್ಪ ಅಂದ್ರೆ ಇವತ್ತು ಹತ್ತಿದೊಳಗೆ ಹತ್ತಿ, ಶೇಂಗಾ, ಕಡ್ಲಿ ಇಂಥದ್ದು ಉಳ್ಳಾಗಡ್ಡಿ ಬೆಳ್ಕೊಬೋದ್ರಿ. ಮತ್ತು ಮೆಕ್ಕೆಜೋಳನೂ ಹಾಕಬಾರ್ದ್ರಿ. ಎತ್ತರಂದು ಬೆಳೆ ಇದ್ರೊಳಗೆ ಹಾಕಬಾರ್ದು ನೋಡ್ರಿ. ಎತ್ತರಂದು ಬೆಳೆ ಹಾಕಿದ್ರಪ್ಪ ಅಂತಂದ್ರೆ ಗಿಡ ರೀ ಜಲ್ದಿ ಎತ್ತರಾಗಿ ಬೆಳೆಯಲ್ರಿ. ಮೆಕ್ಕೆಜೋಳ ಹಾಕ್ಲಿಕ್ಕಪ್ಪ ಅಂದ್ರೆ ಈ ಥರ ಗಿಡ ಬೆಳಿತಾವ್ರಿ. ಜಲ್ದಿ ಎತ್ತರಾಗಿ ಬೆಳೆದು ನಿಮ್ಗೆ 1.5 ವರ್ಷಿಗೆ ಚಾಟ್ನಿ ಹೊಡ್ಯಂಗೆ ಬಂದುಬಿಡ್ತಾವ್ರಿ. ಎತ್ತರ ಅದು ಅಂದ್ರೆ 1.5 ವರ್ಷಿಗೆ ಚಾಟ್ನಿ ಹೊಡಿಬೋದು ನೋಡ್ರಿ. ನೀವು ಇರ್ಲಿಕ್ಕಪ್ಪ ಅಂದ್ರೆ ಗಿಡ ಸಣ್ಣವೇ ಇದ್ವು ಅಂದ್ರೆ 2 ವರ್ಷಿಗೆ ಚಾಟ್ನಿ ಹೊಡಿಬೋದು ನೋಡ್ರಿ. ಇದ್ರೊಳಗೆ ನಿಂಬೆ ಗಿಡ ನೋಡ್ರಿ ಎಷ್ಟು ಹೈಟ್ ಆಗ್ಯದ್ರಿ. ನಿಂಬೆ ಗಿಡ ಹಚ್ಚೋರಪ್ಪ ಇದ್ರಂದ್ರೂ ನಾ ವಿಡಿಯೋದೊಳಗೆ ಹಾಕೀನ್ರಿ. ನಿಂಬೆ ಗಿಡ ಯಾವ ಥರ ಹಚ್ಚಬೇಕು ಯಾವ ಥರ ಇಲ್ಲ ಅಂತೇಳಿ ಅದು ನಂದು ವಿಡಿಯೋದೊಳಗೆ ಹೋಗಿ ನೋಡ್ಬೋದು ನೋಡ್ರಿ. ನಮ್ಮದು ಹೊಲಗೊಳಗಿಂದು ದಾಳಿಂಬ್ರಿ ಇವು 700 ಎಷ್ಟು ಅದಾವ್ರಿ. 700 ಏನು 800 ಅದಾವ್ರಿ ಇವು ಗಿಡ ರೀ. ನೋಡ್ರಿ ಇಷ್ಟು ನಮ್ಮದು ಹೊಲಗಳಿಂದ ದಾಳಿಂಬ್ರಿ ನೋಡ್ರಿ ಎಷ್ಟು ಮಸ್ತ್ ಬಂದಾವತ್ತೇಳಿ. ಮತ್ತು ನಿಮಗೇನಾರ ಗೊತ್ತಾಗ್ಲಿಕ್ಕಪ್ಪ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಯಾವ್ದಾರ ರೋಗ ಬಂದಿತ್ತಂದ್ರೆ ಕೀಟನಾಶಕದ್ದು ಹಾಗೆ ಎಣ್ಣೆ ಹೊಡ್ಕೊತಾನೆ ಹೋಗ್ಬೇಕು ನೋಡ್ರಿ. ಯಾವ್ದಾರ ಸೀರದು ಆಗಿದ್ವು ಅಂದ್ರೆ ನಾವು ಎಣ್ಣೆ ಹೊಡೆದೀವಿ ನೋಡ್ರಿ. ಸೀರಾದು ಆಗಿತ್ತಂದ್ರೆ ಹೊಡ್ಕೊತ ಹಾಗೆ ಹೊಡ್ಕೊತಿದ್ರಪ್ಪ ಅಂದ್ರೆ ಚಲೋ ಹೊತ್ನ್ಯಾಗ ಬೆಳಿತಾವ್ರಿ. ನಿಮಗೇನಾರ ಗೊತ್ತಾಗ್ಲಿಕ್ಕಪ್ಪ ಅಂತಂದ್ರೆ ಎಣ್ಣೆ ಯಾವ್ದು ಹೊಡಿಬೇಕಪ್ಪ ಅಂತ ಗೊತ್ತಾಗ್ಲಿಕ್ಕಪ್ಪ ಅಂದ್ರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ.
ನಾವು ಹೇಳ್ತೀವಿ ರೀ. ಇಂಥ ರೋಗ ಬಂದದ ದಾಳಿಂಬ್ರಿಗೆ, ನಾವು ಏನು ಯಾವ್ದು ಎಣ್ಣೆ ಹೊಡೆದ್ರೂ ಕಂಟ್ರೋಲ್ ಆಗಿಲ್ಲಪ್ಪ ನಮ್ದು ಗಿಡಕ್ಕೆ ಅಂತಂದ್ರೆ ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ, ನಾವು ಹೇಳ್ತೀವಿ ರೀ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಶೇರ್ ಮಾಡಿರಿ. ಏನಾರು ಗೊತ್ತಾಗ್ಲಿಕ್ಕಪ್ಪ ಅಂದ್ರೆ ಕೇಳ್ರಿ, ನಾವು ಅದ್ರದ್ದು ಬಗ್ಗೆ ಹೇಳ್ತೀವಿ ರೀ ನಿಮಗೆ.